ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ನಟ ನಿರ್ಮಾಪಕ ದಿಲೀಪ್ ರಾಜ್ ಅಕಾಲಿಕ ಮರಣ ಚಿತ್ರರಂಗದ ಹಾಗೂ ಆಪ್ತರಿಗೆ ದೊಡ್ಡ ಆಘಾತ ತಂದಿದೆ. ಡಾನ್ಸ್ ಜಿಮ್ ಮಾಡ್ತಾ ಸಖತ್ ಫಿಟ್ ಆಗಿದ್ದ ಅವರು ದಿಢೀರನೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದು ಕೆಲವರಿಗೆ ಈಗಲೂ ನಂಬಲು ಸಾಧ್ಯ ಆಗ್ತಾ ಇಲ್ಲ. ಮನೆಯಲ್ಲಿ ಕುಸಿದು ಬಿದ್ದಿದ್ದ ದಿಲೀಪ್ ರಾಜ್ ಅವರನ್ನ ಆಟೋ ಚಾಲಕನ ಸಹಾಯ ಪಡೆದು ಆಸ್ಪತ್ರೆಗೆ ಕರೆದೊಯ್ದಿದ್ರು ದಿಲೀಪ್ ಪತ್ನಿ ಶ್ರೀವಿದ್ಯಾ. ಆದರೂ ಇವರ ಪಾಲಿಗೆ ಆ ಭಗವಂತ ಕರುಣೆ ತೋರಲಿಲ್ಲ. ಹೀಗಾಗಿ 47ನೇ ವಯಸ್ಸಲ್ಲಿ ನಟ ದಿಲೀಪ್ ರಾಜ್ ಇಹಲೋಕ ತ್ಯಜಿಸಿದ್ರು. ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಅವತ್ತು ಏನಾದ್ರೂ ಆಂಬ್ಯುಲೆನ್ಸ್ ಸಿಕ್ಕಿದ್ರೆ ಇವತ್ತು ದಿಲೀಪ್ ನಮ್ಮ ಜೊತೆ ಇರ್ತಾ ಇದ್ರು, ಸಾವನ್ನೇ ಗೆದ್ದು ಬರ್ತಾ ಇದ್ರು. ನಿಜ ಹೇಳಬೇಕು ಅಂದ್ರೆ ದಿಲೀಪ್ ಅವರ ಕೊನೆ ಕ್ಷಣಗಳು ಯಮಯಾತನೆಯಾಗಿದ್ವು. ಇದು ಬರೀ ಸಾವಲ್ಲ, ಆಸ್ಪತ್ರೆಯವರು ಮಾಡಿದ ಚೆಲ್ಲಾಟ. ದಿಲೀಪ್ ಸಾಯುವ ಕೊನೆ ಕ್ಷಣಗಳ ಬಗ್ಗೆ ಆಟೋ ಡ್ರೈವರ್ ದೇವೇಂದ್ರ ನಾಯ್ಡು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮನೆಯ ಮುಂದೆ ಕುಸಿದು ಬಿದ್ದ ಕ್ಷಣದಿಂದ ಹಿಡಿದು 3 ಆಸ್ಪತ್ರೆಗೆ ಅಲೆದಾಡಿದ್ದರವರೆಗೂ ಈ ಆಟೋ ಡ್ರೈವರೇ ಜೊತೆಗಿದ್ದಿದ್ದು. ಇವರೇ ದಿಲೀಪ್ ಅವರನ್ನ ಕಾಪಾಡೋದಕ್ಕೆ ಇನ್ನಿಲ್ಲದ ಹರಸಾಹಸ ಮಾಡಿದ್ದು. ಆದ್ರೆ ಭಗವಂತ ಒಂಚೂರು ಕರುಣೆ ತೋರಲಿಲ್ಲ. ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ದಿಲೀಪ್ ಬದುಕುಳಿತಾ ಇದ್ರು. 2 ಆಸ್ಪತ್ರೆಗಳಿಗೆ ಹೋಗೋವರೆಗೂ ದಿಲೀಪ್ ಜೀವಂತವಾಗಿದ್ರು. ಆದ್ರೆ ಅಲ್ಲೆಲ್ಲೋ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ. 3ನೇ ಆಸ್ಪತ್ರೆಗೆ ಹೋಗೋದ್ರೊಳಗೆ ಎಲ್ಲವೂ ಮುಗಿದು ಹೋಗಿತ್ತು. ದಿಲೀಪ್ ಅವರ ಕೊನೆ ಕ್ಷಣಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೇ 13ನೇ ತಾರೀಕು ಕಿರುತೆರೆಯ ಯಾರೂ ಕೂಡ ಮರೆಯಲ್ಲ ಬಿಡಿ. ಇಂತಹದೊಂದು ದಿನ ಬರುತ್ತೆ. ಆ ದಿನದಂದೇ ದಿಲೀಪ್ ರಾಜ್ ಸಾವನ್ನಪ್ತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಹೀಗಾಗಿಯೋ ಏನೋ ಭಗವಂತ ಕೂಡ ಯಾರೂ ಎಣಿಸೋದಿಕ್ಕಾಗದಂತಹ ಕ್ಷಣಗಳನ್ನ ಸೃಷ್ಟಿ ಮಾಡಿಬಿಟ್ಟ. ಅವತ್ತು ಬೆಳಗಿನ ಜಾವ 6 ಗಂಟೆಯಾಗಿತ್ತು. ಏರಿಯಾ ತುಂಬಾ ಜನ ಎದ್ದಿರ್ಲಿಲ್ಲ. ಅಲ್ಲಲ್ಲಿ ಒಂದಿಷ್ಟು ಜನರಷ್ಟೇ ಓಡಾಡ್ತಾ ಇದ್ರು. ರಾತ್ರಿಯಿಂದಲೂ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸಿಕೊಳ್ತಾನೆ ಇತ್ತು. ಆದ್ರೆ ಬೆಳಗ್ಗೆ ಆಸ್ಪತ್ರೆಗೆ ಹೋದ್ರೆ ಆಯ್ತು ಅಂತ ನಿರ್ಲಕ್ಷ್ಯ ಮಾಡಿದ್ರು. ಆದ್ರೆ ಬೆಳಗ್ಗಿನ ಜಾವ 6 ಗಂಟೆಗೆ ತೀವ್ರ ಎದೆನೋವು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಆಸ್ಪತ್ರೆಗೆ ಹೋಗದಿದ್ರೆ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಪತ್ನಿ ಶ್ರೀವಿದ್ಯಾ ಅವರೇ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದಾರೆ. ಆದ್ರೆ ಇನ್ನೂ ಮನೆ ಮುಂದಿನ ಹೊಸ್ತಿಲು ದಾಟಿರ್ಲಿಲ್ಲ. ಅಷ್ಟರಲ್ಲೇ ದಿಲೀಪ್ ರಾಜ್ ಕುಸಿದು ಬೀಳ್ತಾರೆ. ಮನೆ ಮುಂದೆ ಬಿದ್ದು ಒದ್ದಾಡ್ತಾ ಇದ್ದಂತೆ ಪಕ್ಕದಲ್ಲೇ ಇದ್ದ ವಿದ್ಯಾ ಅವರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಕೈ ಕಾಲೇ ನಿಂತು ಹೋದಂತಾಗುತ್ತೆ. ಸೀದಾ ರಸ್ತೆಗೆ ಓಡಿ ಬಂದವರು ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಆಟೋ ಡ್ರೈವರ್ ದೇವೇಂದ್ರ ಅವರ ಮನೆ ಪಕ್ಕದಲ್ಲೇ ಇತ್ತು. ವಿದ್ಯಾ ಅವರು ಕಿರುಚಾಡೋದನ್ನ ಕೇಳಿ ಹೊರಗೆ ಬರ್ತಾರೆ. ಏನಾಯ್ತಮ್ಮ ಅಂತ ಕೇಳ್ತಾ ಇದ್ದಂತೆ ದಿಲೀಪ್ ರಾಜ್ ಬಳಿ ಓಡಿ ಬರ್ತಾರೆ. ಆ ಕೂಡಲೇ 2 ಸೇರಿ ಆಸ್ಪತ್ರೆಗೆ ಕರ್ಕೊಂಡು ಹೊರಡ್ತಾರೆ. ಈ ವೇಳೆ ದಿಲೀಪ್ ರಾಜ್ ಉಸಿರಾಡ್ತಾ ಇದ್ರು. ಹೀಗಾಗಿ ಅಲ್ಲೇ ಎದೆ ಒತ್ತಿ ಏನೇನೋ ಸರ್ಕಸ್ ಮಾಡ್ತಾರೆ. ಆದ್ರೆ ಏನು ಪ್ರಯೋಜನ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸೆಕ್ಯೂರಿಟಿ ಸಹಾಯದಿಂದ ಆಟೋಗೆ ಹತ್ತಿಸಿಕೊಂಡು ಶ್ರೀವಿದ್ಯಾ ಅವರ ಜೊತೆ ಆಸ್ಪತ್ರೆ ಕಡೆ ಹೊರಡ್ತಾರೆ. ಮನೆಯಿಂದ ಆರ್ಚ್ ಪೆಟ್ರೋಲ್ ಬಂಕ್ವರೆಗೆ ಹೋಗಿದ್ರು ಅಷ್ಟೇ. ಈ ವೇಳೆ ಹಾ ಅಂತ ಉಸಿರೆಳೆದ್ರು ಅಷ್ಟೇ. ಆಮೇಲೆ ಕೂಡಲೇ ಆಸ್ಪತ್ರೆಗೆ ಹೋದ್ವಿ. BP ಚೆಕ್ ಮಾಡಿದ್ರು. ಅಲ್ಲಿ ವೈದ್ಯರು ಇಲ್ಲ ಅಂದಿದ್ರಿಂದ ಮತ್ತೊಂದು ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ECG ಚೆಕ್ ಮಾಡಿದ್ರು. ತುಂಬಾನೇ ವ್ಯತ್ಯಾಸ ಇತ್ತು. ಮತ್ತೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತಾರೆ. ಈ ಟೈಮ್ನಲ್ಲಿ ಕೊನೆ ಪಕ್ಷ ಆಂಬ್ಯುಲೆನ್ಸ್ ಆದ್ರೂ ಕೊಡಿ ಅಂತ ಕೇಳಿದ್ವಿ. ಆದ್ರೆ ಆಂಬ್ಯುಲೆನ್ಸ್ ಕೊಡ್ಲಿಲ್ಲ. ಕೊನೆಗೆ ಸಾಗರ್ ಅಪೋಲೋ ಆಸ್ಪತ್ರೆಗೆ ಹೋದಾಗ ಜೀವ ಹೋಗಿ ಆಗಿತ್ತು. ಆಟೋದಲ್ಲಿ ಇದ್ದಾಗ ದಿಲೀಪ್ ಉಸಿರಾಡ್ತಾ ಇದ್ರು. ಹೀಗಾಗಿಯೇ ಅವರ ಪತ್ನಿ ಸೀದಾ ಜಯದೇವ ಆಸ್ಪತ್ರೆಗೆ ಹೋಗೋಣ ಅಂದಿದ್ರಂತೆ. ಆದ್ರೆ ಬಹಳ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಹೋಗೋಣ ಅಂತ ಕರೆದೊಯ್ತಾರೆ. ಸ್ವಲ್ಪ ಚೇತರಿಸಿಕೊಂಡ ಮೇಲೆ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋದೆ. ಮೊದಲಿಗೆ ಅರೇಹಳ್ಳಿ ಬಳಿ ಹೊಸ ಆಸ್ಪತ್ರೆಗೆ ಹೋಗಿದ್ವಿ. ಬಳಿಕ ಇನ್ನೊಂದು ಆಸ್ಪತ್ರೆಗೆ ಹೋದ್ವಿ. ಕೊನೆಯದಾಗಿ ಸಾಗರ್ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದ್ವಿ ಅಂತ ದೇವೇಂದ್ರ ನಾಯ್ಡು ದಿಲೀಪ್ ರಾಜ್ ಅವರ ಕೊನೆ ಕ್ಷಣಗಳನ್ನ ಬಿಚ್ಚಿಟ್ಟಿದ್ದಾರೆ. ಆತ್ಮೀಯರೇ, ಡಾನ್ಸ್ ಕೊರಿಯೋಗ್ರಾಫರ್ ಆಗುವ ಕನಸು ಕಂಡಿದ್ದ ದಿಲೀಪ್ ರಾಜ್ ಅಚಾನಕ್ ಆಗಿ ಬಣ್ಣ ಹಚ್ಚಿ ನಟಿಸಿದ್ರು. ರಂಗಭೂಮಿಯಲ್ಲಿ ಗುರುತಿಸಿಕೊಂಡು ಮೊದಲಿಗೆ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಬಳಿಕ ಸಿನಿಮಾ ಅವಕಾಶ ಸಿಕ್ಕಿತ್ತು. ಆದ್ರೆ ಅದೃಷ್ಟ ಕೈ ಹಿಡಿಯಲಿಲ್ಲ. ಅಂದ ಅಭಿನಯ ಎಲ್ಲ ಇದ್ರು ಸಿನಿಮಾ ರಂಗದಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ಸೀರಿಯಲ್ಗಳನ್ನ ನಿರ್ಮಾಣ ಮಾಡುತ್ತಾ ನಟಿಸುತ್ತಾ ಬಣ್ಣದ ಲೋಕದಲ್ಲಿ ಉಳಿದುಕೊಂಡ್ರು.
ದಿಲೀಪ್ ರಾಜ್ ಈಗ ದೊಡ್ಡ ಆಲದ ಮರವಾಗಿ ಬೆಳೆದಿದ್ರು. ಇವರ ನೆರಳಲ್ಲಿ ಅದೆಷ್ಟೋ ಕಲಾವಿದರು ಬದುಕು ಕಟ್ಕೊಂಡಿದ್ರು. ಜಿ ಕನ್ನಡದ ಬಹುತೇಕ ಧಾರಾವಾಹಿಗಳಿಗೆ ಇವರದ್ದೇ ನಿರ್ಮಾಣ. ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಾ ಇದ್ದ ದಿಲೀಪ್ ರಾಜ್ ಎಲ್ಲರನ್ನ ಬಿಟ್ಟು ಹೊರಟಿದ್ದಾರೆ. ಹೆಂಡತಿ ಮಕ್ಕಳಿಗೂ ಸಣ್ಣದೊಂದು ಸುಳಿವನ್ನು ಕೊಡದಂತೆ ಬದುಕಿನ ಯಾನ ಮುಗಿಸಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ದಿಲೀಪ್ ರಾಜ್ ಬದುಕುಳಿತಿದ್ರೋ ಏನೋ.